ಕೂಡ ಪವರ್ ಪೆಟ್ರೋಲ್ ದರದಲ್ಲಿ ಏರಿಕೆಯಾಗಿದೆ. ನಿನ್ನೆ 110 ರೂಪಾಯಿ 51 ಪೈಸೆ ಇದ್ದಂತಹ ಪೆಟ್ರೋಲ್ ಇವತ್ತು 112 ರೂಪಾಯಿ 68 ಪೈಸೆಗೆ ಏರಿಕೆಯಾಗಿದೆ. ಸಾಮಾನ್ಯ ಪೆಟ್ರೋಲ್ ಬೆಲೆ ಕೂಡ ಹೆಚ್ಚಳ ಆಗುವಂತಹ ಆತಂಕ ಇದೆ. ಈಗ ಪ್ರೀಮಿಯಂ ಪೆಟ್ರೋಲ್ ರೇಟ್ ಹೆಚ್ಚಾಗಿದೆ. ಮಂಡ್ಯದಲ್ಲೂ ಕೂಡ ಇದರ ಬಿಸಿ ತಡ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಪವರ್ ಪೆಟ್ರೋಲ್ ದರದಲ್ಲಿ ಏರಿಕೆ ಉಂಟಾಗಿರೋದು. ನಿನ್ನೆ 110 ರೂಪಾಯಿ 51 ಪೈಸೆ ಇದ್ದಂತಹ ಪ್ರೀಮಿಯಂ ಪೆಟ್ರೋಲ್ ರೇಟ್ ಇವತ್ತು 112 ರೂಪಾಯಿ 68 ಪೈಸೆಗೆ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ನಡೀತಿರೋದ್ರಿಂದ ಅದರ ಎಫೆಕ್ಟ್ ಭಾರತಕ್ಕೂ ಕೂಡ ತಪ್ಪಿದೆ. ಇಷ್ಟು ದಿನಗಳ ಕಾಲ ಸಿಲಿಂಡರ್ ಸಮಸ್ಯೆ ಎದುರಾಗಿತ್ತು. ಇದೀಗ ನೇರವಾಗಿ ಯುದ್ಧದ ಎಫೆಕ್ಟ್ ವಾಹನ ಸವಾರರಿಗೂ ಕೂಡ ತಟ್ಟಿರ್ತಕ್ಕಂಥದ್ದು. ಇವತ್ತಿನಿಂದ ಪವರ್ ಪೆಟ್ರೋಲ್ HP ಪೆಟ್ರೋಲ್ ಬಂಕ್ಗಳಲ್ಲಿ ಪವರ್ ಪೆಟ್ರೋಲ್ 2 ರೂಪಾಯಿನ ಏರಿಕೆ ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ ವಾಹನ ಸವಾರರಿಗೆ ಸಂಕಷ್ಟ ಎದುರಾಗಿದೆ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಆ ಪವರ್ ಪೆಟ್ರೋಲ್ನ ದರವನ್ನು ನೀವು ನೋಡ್ತಾ ಇದ್ದೀರಾ. 112 ರೂಪಾಯಿ 68 ಪೈಸೆ ಇದೆ. ನಿನ್ನೆ ಈ ಪವರ್ ಪೆಟ್ರೋಲ್ನ ದರ 110 ರೂಪಾಯಿ 51 ಪೈಸೆ ಇತ್ತು. ಅಂದರೆ 2 ರೂಪಾಯಿ 17 ಪೈಸೆ ಒಂದೇ ದಿನಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು. ಇವತ್ತಿನಿಂದ ಅದರ ಬೆಲೆ ಏರಿಕೆ ಕೂಡ ವಾಹನ ಸವಾರರಿಗೆ ತಡ್ತಾ ಇದೆ. ಅಂದರೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ನಡೀತಾ ಇದೆ. ಅದರ ಎಫೆಕ್ಟು ನೇರವಾಗಿ ವಾಹನ ಸವಾರ ಮತ್ತು ಜನಸಾಮಾನ್ಯರ ಮೇಲೆ ತಡ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಒಂದು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿರ್ತಕ್ಕಂಥ. ನನ್ನ ಜೊತೆಗೆ ವಾಹನ ಸವಾರರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಯುದ್ಧದ ಎಫೆಕ್ಟು ಸಿಲಿಂಡರ್ಗಳ ಮೇಲೆ ಆಯಿತು. ಇದೀಗ ನೇರವಾಗಿ ತೈಲ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಏನು ಹೇಳ್ತೀವಿ ಸರ್? ಇವತ್ತು ನಮ್ಮ ದೇಶದ ಸರ್ಕಾರ ಅಲ್ಲದೇ ಇರೋ ಕಾರಣಕ್ಕೆ ಜಗತ್ತಿನ ಬೇರೆ ಬೇರೆ ಸಮಸ್ಯೆಗಳ ಕಾರಣಕ್ಕೆ ಯುದ್ಧ ಆಗ್ತಾಯಿದೆ. ಆದರೆ ಇಡೀ ಜಗತ್ತಲ್ಲಿ ಪೆಟ್ರೋಲ್ ಬೆಲೆ ಇವೆಲ್ಲ ಜಾಸ್ತಿ ಆಗಿದೆ. ಅದು ಲೆಕ್ಕಕ್ಕಂದರೆ ಭಾರತದಲ್ಲಿ ತುಂಬ ಚೆನ್ನಾಗಿದ್ದೀವಿ. ಇದು ಏನು ರೇಟ್ ರೈಸ್ ಆಗಿರುವಂಥದ್ದೇನೋ ಒಂದು ಏನೂ ಇಲ್ಲ. ಈ 2 ರೂಪಾಯಿ ಏನೇನೂ ಅಲ್ಲ. ಅಲ್ಲೆಲ್ಲ 15 ರೂಪಾಯಿ 20 ರೂಪಾಯಿ 50 ರೂಪಾಯಿ ಜಾಸ್ತಿ ಆಗಿದೆ. ನಾವು ಏನು ಜಾಸ್ತಿ ಆಗಿಲ್ಲ. ಇದು ಲಿಸ್ಟ್ ಯಾವುದಕ್ಕೂ ವೇಸ್ಟ್ ದುಡ್ಡುಗಳಿಗೆಲ್ಲ ಖರ್ಚು ಮಾಡಿ ಸ್ವೀಟ್ ಆಡಿ ಎಂಡ ಕುಡಿತೀವಿ. ಅದರಲ್ಲಿ ನಮ್ಮ ಜೀವನಕ್ಕೆ ಉಪಯೋಗ ಬರುವಂಥ ಪೆಟ್ರೋಲ್ಗೆ 2 ರೂಪಾಯಿ ಜಾಸ್ತಿ ಕೊಟ್ಟರೆ ಎಲ್ಲೋಗುತ್ತೆ? ಹೆಚ್ಚು ದುಡ್ಡು ಕೊಟ್ಟು ತಗೊಂಬಂದು ಇಲ್ಲಿ ಕಮ್ಮಿ ಬೆಲೆ ಮಾಡಿದ್ರೆ ದೇಶ ಎಲ್ಲೋಗುತ್ತೆ? ಹಾಗೆ ನಮ್ಮ ದೇಶ ಉಳಿಸ್ಕೊಳ್ಬೇಕು ಅಂದರೆ ಇವೆಲ್ಲ ನಾವು ವ್ಯವಸ್ಥೆಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ಇದೇನಿಲ್ಲ, ಜಗತ್ತು ಲೆಕ್ಕ ನಾವು ಅತ್ಯಂತ ಚೆನ್ನಾಗಿದ್ದೀವಿ. ಏನು ಎಫೆಕ್ಟ್ ಆಗ್ತದೆ ಸರ್? ಯುದ್ಧ ಆಗಿರೋದಕ್ಕೆ ಅನಿವಾರ್ಯದಿಂದ ಹೆಚ್ಚಿಸಿರ್ಬಿಟ್ರೆ ಏನು ಜನಸಾಮಾನ್ಯ ತೊಂದರೆ ಆಗಲ್ಲ. ಯಾಕೆಂದರೆ ಕಮ್ಮಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ 2 ರೂಪಾಯಿ 3 ರೂಪಾಯಿ 100 ರೂಪಾಯಿ ಆಗಬೇಕು. ಪಾಕಿಸ್ತಾನ ನೋಡಿ, ಅಮೇರಿಕದಲ್ಲೇ ಯುದ್ಧ, ಅಮೇರಿಕದಲ್ಲೇ 150 ರೂಪಾಯಿ ಜಾಸ್ತಿ ಆಗಿದೆ. ಭಾರತ ರಷ್ಯಾ ಜೊತೆಲಿ ಸಂಬಂಧ ಚೆನ್ನಾಗಿಟ್ಕೊಂಡು ಅದು ಕಮ್ಮಿ ಮಾಡ್ಕೊಂಡು ಸ್ನೇಹದಿಂದಾಗಿ ಕಮ್ಮಿ ಇತ್ತು. ನಾವು ಹೆಚ್ಚಿಸಿಲ್ಲ. ಯುದ್ಧ ಸಂದರ್ಭದಲ್ಲೂ ಹೆಚ್ಚಿಸಿಲ್ಲ. ಏನು 2 ರೂಪಾಯಿ ಅನ್ನೋದು ಈಗ ಹೇಳ್ದಂಗೆ ಏನೋ ಅದು ತುಂಬ ಏನೋ ಹೊರೆ ಅಂತ ಅನ್ಸಲ್ಲ ನಮಗೆ. ನಾವು ಬೇರೆ ಕಡೆ ಎಣ್ಣೆ ಕೊಡ್ತೀವಿ, 100 ರೂಪಾಯಿ ಎಣ್ಣೆ ಆದರೂ ತಗೊಳ್ತೀವಿ. ನಮ್ಮ ದೇಶದ್ದಲ್ವಾ, ಏನು ಇದೆಲ್ಲ ಸಮಸ್ಯೆ ಇಲ್ಲ ಸರ್. ನಾವು ಯುದ್ಧ ಇದ್ದರೂ ದೇಶಕ್ಕೆ ಒಳ್ಳೇದಾಗೋದಿದ್ದಾದ್ರೆ ನಾವು ತಗೊಳ್ಳೇಬೇಕು ಸರ್. ಇಷ್ಟು ವಾಹನ ಸವಾರರ ಮಾತು. ಅಂದರೆ ದೇಶದ ಹಿತದೃಷ್ಟಿಯಿಂದ ನಾವು 2 ರೂಪಾಯಿ ಹೆಚ್ಚಳ ಆದರೂ ಕೂಡ ಅದನ್ನು ಕೊಡೋದಕ್ಕೆ ರೆಡಿ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋನರ್ಸ್ ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.